ಹಾಯ್ ಹಲೋ. ಓಕೆ, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ ಚಿಕನನ್ನು ಯಾವ ರೀತಿ ನಾವು ಫ್ರೈ ಮಾಡೋದಂತ ಹೇಳಿ. ಹೆಚ್ಚಾಗಿ ಫುಲ್ ಚಿಕನ್ ಫ್ರೈ ಮಾಡುವಾಗ ಚಪ್ಪೆ ಆಗುತ್ತೆ, ಒಳಗಡೆ ಮಸಾಲ ಸರಿಯಾಗಿ ಇಳಿಯಲ್ಲ, ಹಾಗೆ ಹೀಗೆ ಅಂತ ಹೇಳ್ತೀರಲ್ವ. ಇವತ್ತು ನಾನು ತೋರಿಸ್ತೀನಿ, ನಾನು ತೋರಿಸುವ ರೀತಿಯಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಓಕೆ, ಫಸ್ಟಿಗೆ ನಾವು ಮಸಾಲವನ್ನು ಹಾಕಿ ಬರೋಣ. ಇಲ್ಲಿ ನಾನು 2 ಇಡೀ ಕೋಳಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಇದೆ ಆದರೆ ನೀವು ಇಡೀ ಕೋಳಿ ಇಡ್ಬೋದು ಅಥವಾ ನೀವು ಕಟ್ ಕೂಡ ಮಾಡ್ಬೋದು. ಆದರೆ ನಾನು ಇಡೀ ಕೋಳಿಯನ್ನು ನಿಮಗೆ ಯಾವ ರೀತಿ ಇವತ್ತು ಫ್ರೈ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ರೀತಿ ನೀವು ಮಾಡಿ ಚೂರು ಕೂಡ ಚಪ್ಪೆ ಎನಿಸೋದಲ್ಲ, ಏನು ಕೂಡ ಎನಿಸೋದಲ್ಲ. ತುಂಬ ಚೆನ್ನಾಗಿ ಮಸಾಲ ಎಲ್ಲ ಎಳೆಯುತ್ತೆ, ಹಾಗೂ ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಓಕೆ, ಸ್ವಲ್ಪ ಸ್ವಲ್ಪ ಫ್ರೈ ಮಾಡೋದಕ್ಕಿಂತ ಇವಾಗ ನೆಂಟರೆಲ್ಲ ತುಂಬ ಜಾಸ್ತಿ ಬಂದರೆ ಈ ರೀತಿ ನೀವು ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಅಥವಾ ಯಾವುದಾದ್ರೂ ಪಾರ್ಟಿ ಎಲ್ಲ ಇದೆ ಆದರೆ. ಓಕೆ, ಚಿಕನನ್ನು ಚೆನ್ನಾಗಿ ಇವಾಗ ತೊಳೆದಿಟ್ಟಿದ್ದೀನಿ. ಇವಾಗ ಇದನ್ನು ಸಣ್ಣ ಸಣ್ಣಗೆ ಕಟ್ ಕೊಡಬೇಕು. ಆವಾಗ ಏನಾಗುತ್ತೆ, ಮಸಾಲ ಚೆನ್ನಾಗಿ ಒಳಗೆ ಇಳಿಯುತ್ತೆ. ನೋಡಿ, ಈ ರೀತಿ ಕ್ರಾಸಲ್ಲಿ ನೀವು ಕಟ್ ಮಾಡಬೇಕು. ಎಲ್ಲ ಕಡೆ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಕೊಡಿ. 2 ಕೋಳಿ ಕೂಡ ನಾನು ಇದೇ ರೀತಿ ಇವಾಗ ಮಾಡ್ತೀನಿ. ಓಕೆ, ಇವಾಗ ಏನು ಮಾಡಬೇಕು ಗೊತ್ತುಂಟ, ನೋಡಿ ಈ ರೀತಿ ಲಿಂಬೆಯನ್ನು ತೊಗೊಂಡು ಕರೆಕ್ಟಾಗಿ ಹಿಂಡ್ತಾ ಎಲ್ಲಿ ನೀವು ಕಟ್ ಹಾಕಿದಿರೋ ನೋಡಿ ಅದರ ಒಳಗೆಲ್ಲ ಕರೆಕ್ಟಾಗಿ ಈ ರೀತಿ ಹಾಕಬೇಕು ಲಿಂಬೆ ರಸವನ್ನು. ಈ ರೀತಿ ಹಾಕೋದ್ರಿಂದ ಒಂದು ಚೆನ್ನಾಗಿ ಮಸಾಲ ಕೂಡ ನೆಕ್ಸ್ಟ್ ಎಳೆಯುತ್ತೆ, ಹಾಗೂ ಇನ್ನೊಂದೇನೆಂದರೆ ಸ್ವಲ್ಪ ಜ್ಯೂಸಿ ಆಗಿ ಚೆನ್ನಾಗಿ ಬರುತ್ತೆ ಚಿಕನ್. ಹಾಗಾಗಿ ಈ ರೀತಿ ನೀವು ಮಾಡಬೇಕು. ಆವಾಗ ಹುಳಿಯೆಲ್ಲ ಚೆನ್ನಾಗಿ ಒಳಗೆ ಎಳೆಯುತ್ತೆ. ನೋಡಿ, ಕರೆಕ್ಟಾಗಿ ಲಿಂಬೆ ರಸವನ್ನು ಹಾಕಬೇಕು. ನಾನಿಲ್ಲಿ ಟೋಟಲ್ ಆಗಿ 1 ಲಿಂಬೆಯನ್ನು 2ಕ್ಕೂ ಕೂಡ ಯೂಸ್ ಮಾಡಿದ್ದೇನೆ. ದೊಡ್ಡ ಸೈಜ್ 1 ಲಿಂಬೆಯನ್ನು, ಇಲ್ಲದ್ರೆ ನಿಮಗೆ ಸಣ್ಣ ಸೈಜ್ ಆದರೆ 2 ಲಿಂಬೆಹಣ್ಣು ಕೂಡ ಹಿಡಿಬೋದು ಇಲ್ಲಿ. ಇವಾಗ ಮಸಾಲ ರೆಡಿ ಮಾಡೋಣ. ಮಸಾಲ ಸಿಂಪಲ್, ಚಿಲ್ಲಿ ಪೌಡರ್, ಆಮೇಲೆ ಕಾರ್ನ್ಫ್ಲವರು ನಾನಿಲ್ಲಿ 1 ಕಪ್ಪಷ್ಟು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಅರಶಿನ ಪೌಡರ್, ನೆಕ್ಸ್ಟ್ ಜೀರಾ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿದ್ದೀನಿ. ಹಾಗೂ ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಎಣ್ಣೆ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕಲರ್, ಇದು ಆಪ್ಷನಲ್, ನಿಮಗೆ ಇಷ್ಟ ಇದೆ ಅದರ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ 1 ಮೊಟ್ಟೆ ಜಾಸ್ತಿ ಹಾಕಬೇಡಿ, 1 ಮೊಟ್ಟೆ ಹಾಕಿದರೆ ಸಾಕು. ಜಾಸ್ತಿ ಹಾಕಿದರೆ ಒಂಥರ ಇದಾಗುತ್ತೆ ನೋಡಿ, ಸ್ವಲ್ಪ ತಣ್ಣಗಾಗುತ್ತೆ ನೋಡಿ, ಆವಾಗ ಸ್ವಲ್ಪ ಸ್ಮೆಲ್ ಬರುತ್ತೆ. ಹಾಗಾಗಿ 1 ಹಾಕಿದರೆ ಸಾಕು. ಆಮೇಲೆ ಒಂದು ಅರ್ಧ ಲಿಂಬೆ ರಸವನ್ನು ಇದಕ್ಕೆ ಹಿಂಡ್ತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ನಾವು ಲಿಂಬೆಯನ್ನು ಹಾಕಿದ್ದೀವಿ, ಆದರೂ ಇದಕ್ಕೆ ಮಸಾಲಕ್ಕೆ ಒಂದು ಅರ್ಧ ಲಿಂಬೆ ರಸವನ್ನು ನಾನಿಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ತುಂಬ ಡ್ರೈನೂ ಬೇಡ ಹಾಗೂ ತುಂಬ ತೆಳುವಾದ ಮಸಾಲ ಕೂಡ ಬೇಡ, ಸ್ವಲ್ಪ ತಿಕ್ಕಾಗಿ ಇರಲಿ ಮಸಾಲ. ನೋಡಿ, ಈ ರೀತಿ ಇದ್ದರೆ ಸಾಕು, ಇದು ಪರ್ಫೆಕ್ಟ್ ಆಗುತ್ತೆ. ಇವಾಗ ಇದನ್ನು ಕರೆಕ್ಟಾಗಿ ಹಚ್ಚಬೇಕು ನಾವು, ಒಳಗೆ ಸೈಡ್ ಎಲ್ಲ ಕಡೆನೂ ಉಂಟು ನೋಡಿ. ಕರೆಕ್ಟಾಗಿ ಈ ಮಸಾಲವನ್ನು ನಾವು ಹಾಕಬೇಕು. ಮೊದಲು ಎಲ್ಲಿ ಕಟ್ಟ ಹಾಕಿದ್ದೀವಿ ಕರೆಕ್ಟಾಗಿ ಅದರ ಒಳಗೆ ಮಸಾಲ ಹೋಗುವ ಹಾಗೆ ಹಾಕಿ ನೋಡಿ. ಹೀಗೆ ಎಲ್ಲಿ ಕೂಡ ಬಿಡದೆ ಸರಿಯಾಗಿ ಮಸಾಲವನ್ನು ಹಾಕಬೇಕು ನಾವು. ನೋಡಿ, ಈ ರೀತಿ ಸ್ವಲ್ಪ ಖಾರ ಎಲ್ಲ ಸರಿಯಾಗಿರಲಿ, ಆವಾಗ ಚೆನ್ನಾಗಾಗುತ್ತೆ ಇದು. ಓಕೆ, ಇವಾಗ ನೋಡ್ಬೋದು ಮಸಾಲ ನೋಡಿ ಎಲ್ಲ ಕಡೆನೂ ಕರೆಕ್ಟ್ ಹಾಕಿದ್ದೀನಿ. ಹಾಗೆಯೇ ಇನ್ನೊಂದಕ್ಕೆ ಕೂಡ ಇವಾಗ ನಾನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ 2ಕ್ಕೆ ಕೂಡ ಮಸಾಲ ಹಾಕಿ ಆಯಿತು. ಇವಾಗ ಮೇನ್ ಕೆಲಸ ಏನಂದರೆ ಇದನ್ನು ತೆಗೆದು ಫ್ರಿಜ್ಜಲ್ಲಿಡೋದು. ಗೊತ್ತಾಯ್ತಲ್ಲ, ಕರೆಕ್ಟಾಗಿ 2 ಗಂಟೆ ಆದರೂ, 2 ರಿಂದ 3 ಗಂಟೆ ಆದರೂ ಇದನ್ನು ನಾವು ಫ್ರಿಜ್ಜಲ್ಲಿ ಇಡಲೇಬೇಕು. ಓಕೆ, ಇವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಆಯಿತು. ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಡಿದ್ರೆ ಏನಾಗುತ್ತೆ, ನೀರು ಬಿಡುತ್ತೆ. ನಾನಿದನ್ನು 4 ಗಂಟೆ ಹಾಗೆಯೇ ಫ್ರಿಜ್ಜಲ್ಲಿಟ್ಟಿದ್ದೆ. ಚೆನ್ನಾಗಿ ಆವಾಗ ಮಸಾಲ ನಿಮಗೆ ಎಳೆಯುತ್ತೆ. ಇವಾಗ ನಾವು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀವಿ.
ನಾನಿಲ್ಲಿ ದೊಡ್ಡ ಬಣಾಲೆಯಲ್ಲಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ನಾರ್ಮಲ್ ಬಣಾಲೆ ಇರುತ್ತೆ ನೋಡಿ, ನಿಮ್ಮ ಹತ್ರ ಕಡಾಯಿ ಇರುತ್ತೆ ನೋಡಿ, ಅದರಲ್ಲಿ ಕೂಡ ನೀವು ಮಾಡ್ಬೋದು. ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ತುಂಬ ಒಳ್ಳೆಯದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಇದನ್ನು ಬಿಡಬೇಕು ನೋಡಿ. ಈ ರೀತಿ ಬಿಟ್ಟು ಮೇಲ್ಗಡೆ ನೋಡಿ ಸ್ವಲ್ಪ ನೀವು ಎಣ್ಣೆಯನ್ನು ಹಾಕಬೇಕಾಗುತ್ತೆ. ಯಾಕೆಂದರೆ ಮೇಲ್ಗಡೆದ್ದು ಎಣ್ಣೆಯಲ್ಲಿ ಮುಳುಗ್ತಾ ಇಲ್ಲ ಅಲ್ವಾ, ಅದು ಮಸಾಲ ಫ್ರೈ ಆಗಲಿ ಅಲ್ಲಿ ಅಂತ ಹೇಳಿ. ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ, ಮೆಲ್ಲನೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡೋಣ. ಇವಾಗ ಗ್ಯಾಸನ್ನು ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸರಿಯಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಯಾಕೆಂದರೆ ಒಳಗಡೆ ತನಕ ಇದು ಫ್ರೈ ಆಗಬೇಕಲ್ವಾ, ಸ್ವಲ್ಪ ಹೊತ್ತಿಡಿಯುತ್ತೆ ನೋಡಿ. ಸೈಡ್ ಹಿಡಿದು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. 2 ಚಮಚ ಇದ್ದರೆ ತುಂಬ ಬೆಸ್ಟ್. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ, ಲೋ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸುಮಾರು ಹೊತ್ತು ನೀವು ಫ್ರೈ ಮಾಡಿ. ಆಮೇಲೆ ಚೆನ್ನಾಗಿ ಕಡಕ್ಕಾದಮೇಲೆ ಇದನ್ನು ನೀವು ತೆಗಿಬೇಕು. ಇಲ್ಲದಿದ್ದರೆ ಒಳಗಡೆ ಮಸಾಲ ಸರಿಯಾಗಿ ಬೆಂದಿರಲ್ಲ. ಹಾಗಾಗಿ ಸುಮಾರು ಹೊತ್ತು ನೀವು ಫ್ರೈ ಮಾಡಬೇಕಾಗುತ್ತೆ ನೋಡಿ. ಇವಾಗ ಪರ್ಫೆಕ್ಟಾಗಿದ್ದು ಬಂದಿದೆ. ಒಮ್ಮೆಲೆ ನಿಮಗೆ ಗೊತ್ತಾಗದಿದ್ದರೆ ಇವಾಗ ನೀವು ತೆಗಿತೀರಲ್ವ, ತೆಗೆದಾದಮೇಲೆ ಸ್ವಲ್ಪ ನೋಡಿ ಕಟ್ ಮಾಡಿ. ಫ್ರೈ ಆಗಲಿಲ್ಲ ಅಂತ ಆದರೆ ಇನ್ನೊಮ್ಮೆ ನೀವು ಆಯಿಲಲ್ಲಿ ಬಿಡ್ಬೋದು. ಹಾಗಾಗಿ ಎರಡೆರಡು ಕೆಲಸ ಬೇಡ, ಕರೆಕ್ಟಾಗಿ ನೀವು ಫ್ರೈ ಮಾಡಬೇಕು. ಬಿಡುವಾಗ ಎಣ್ಣೆ ಫಾಸ್ಟಲ್ಲೇ ಇರಲಿ. ಆಮೇಲೆ ಬಿಟ್ಟ ಮೇಲೆ ಉಂಟು ನೋಡಿ, ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಫ್ರೈ ಮಾಡಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ಫ್ರೈ ಮಾಡುವಾಗ. ಎರಡನ್ನು ಕೂಡ ನಾನು ಫ್ರೈ ಮಾಡಿ ತೆಗೆದಿದ್ದೀನಿ. ಆಗ ಉಳಿದ ಮಸಾಲ ಇರುತ್ತೆ ನೋಡಿ, ಅದಕ್ಕೆ ನಾನಿಲ್ಲಿ ಆನಿಯನನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಆನಿಯನ್ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ನೋಡಿ. ಎರಡು ಕೂಡ ಇವಾಗ ರೆಡಿಯಾಗಿದೆ. ತುಂಬ ಸಿಂಪಲ್ ಇದೆ ಹಾಗೂ ಬೇಗನೂ ಆಗುತ್ತೆ. ಒಂಥರ ಪಾರ್ಟಿ ಎಲ್ಲ ಇರುವಾಗ ತುಂಬ ಚೆಂದನೂ ಕಾಣುತ್ತೆ ನೀವು ಈ ರೀತಿ ಫ್ರೈ ಮಾಡಿ ಎಲ್ಲ ಇಟ್ಟರೆ. ಕಬಾಬೆಲ್ಲ ಆದರೆ ನಾರ್ಮಲ್ ಯಾವಾಗಲೂ ನೀವು ಮಾಡುವಂಥದ್ದಲ್ವ, ಈ ರೀತಿ ಕೂಡ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಕಟ್ ಮಾಡಿ ನೀವು ಮಯೋನೈಸ್ ಅಥವಾ ಸಾಸಲ್ಲಿ ಅಥವಾ ಹೀಗೇ ಕೂಡ ಇದನ್ನು ತಿನ್ಬೋದು, ಚೆನ್ನಾಗಾಗುತ್ತೆ ನೋಡಿ. ನೀರುಳ್ಳಿ ಕೂಡ ಕಡಕ್ಕಾಗಿ ಫ್ರೈ ಮಾಡಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ. ಇವಾಗ ನೋಡ್ಬೋದು ಇಲ್ಲಿ ಎಷ್ಟು ಈಸಿಯಾಗಿದ್ದು ಕಟ್ ಆಗ್ತಾ ಉಂಟು ನೋಡಿ. ಬೆಂದಿದೆ ಚೆನ್ನಾಗಿದ್ದು, ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕವರೆಲ್ಲ ಪರ್ಫೆಕ್ಟಾಗಿ ಬಂದಿದೆ ಇದರದ್ದು, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೆಂದಿದೆ ಇದು. ಹೆಚ್ಚಾಗಿ ಚೆಸ್ಟ್ ಸೈಡೆಲ್ಲ ಇರುತ್ತೆ ನೋಡಿ, ಅಲ್ಲಿ ಸರಿಯಾಗಿ ಬೆಂದಿರೋದಿಲ್ಲ. ಹಾಗಾಗಿ ಸರಿಯಾಗಿ ನೋಡಿ ಒಮ್ಮೆ ನೀವು, ಹಾಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ಖಾರ ಎಲ್ಲ ಸೂಪರ್ ಚೆನ್ನಾಗಿ ಎಳೆದಿದೆ. ಚೆನ್ನಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಮನೆಯಲ್ಲೇ ರುಚಿಯಾದ ಅಡುಗೆ ಮಾಡ್ಬೋದು ನಾವು, ಹೋಟೆಲ್ಗಿಂತಲೂ ರುಚಿಯಾಗಿ ಬೇಗನೆ ಆಗುತ್ತೆ. ಹಾಗಾಗಿ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಇದನ್ನು. ಹಾಗೂ ಹೇಗೆ ಆಗಿತ್ತಂತ ಹೇಳಿ ಇವತ್ತಿನ ಈ ರೆಸಿಪಿ ಲೈಕ್ ಆಯ್ತು, ನಮ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.